everyone, welcome back to Accountancy Easy Learn. I am Darshana Hegde here to teach you accountancy easily. Hello dear students, ನಾನು ಇವತ್ತು ಒಂದು ಮೋಸ್ಟ್ ಅವೈಟೆಡ್ ವಿಡಿಯೋ ಜೊತೆ ಬಂದಿದ್ದೀನಿ. ಈ ಒಂದು ಸೀರೀಸ್ ಅಲ್ಲಿ ನಾನು ಥಿಯರಿ ಪಾರ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೊಡಿ, ಅದಕ್ಕೆ ಆನ್ಸರ್ ಅನ್ನ ಹೇಳಿ ಅಂತ. ಬಟ್ ನಾನಿಲ್ಲಿ ಈ ಒಂದು ಫಸ್ಟ್ ಚಾಪ್ಟರ್ ಇಂದ ಏನೇನೆಲ್ಲ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಅದೆಲ್ಲ ಒಂದು ಥಿಯರಿ ಪಾರ್ಟ್ ಅನ್ನ ಇಲ್ಲಿ ಬರ್ಕೊಂಡು ಬಂದಿದ್ದೀನಿ. ಅಂಡ್ ಇದರದ್ದು ಯಾವುದೇ PDF ಅನ್ನ ನಾನು ಪ್ರೊವೈಡ್ ಮಾಡ್ತಾ ಇಲ್ಲ. ಬಿಕಾಸ್ ಯಾವಾಗ ನಾವು ಈ ಥಿಯರಿ ಪಾರ್ಟ್ಗಳನ್ನ ಸ್ಟಡಿ ಮಾಡ್ತೀವಿ, ಸೆಲ್ಫ್ ಸ್ಟಡಿ ಮಾಡ್ತೀವಿ, ಅಥವಾ ಬುಕ್ಸಲ್ಲಿ ರೆಫರ್ ಮಾಡ್ತೀವಿ, ಅಥವಾ ನೆಟ್ಟಲ್ಲಿ ಸರ್ಚ್ ಮಾಡಿ ಓದ್ಕೋತೀವಿ, ಅಥವಾ ನಮ್ಮ ನೋಟ್ಸಲ್ಲಿ ಬರ್ಕೋತೀವಿ, ಆಗ ಜಾಸ್ತಿ ಹೊತ್ತು ನಮಗೆ ಅದು ನೆನಪಲ್ಲಿರುತ್ತೆ ಆ್ಯಂಡ್ ನಮ್ಮ ಮೈಂಡಲ್ಲಿ ಫೀಡ್ ಆಗುತ್ತೆ ಆ್ಯಂಡ್ ನಾಲೆಜ್ನ ಗೇನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬರೀ ನಾವು ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಓದಬೇಕು ಅಂತ ಹೋದರೆ ನಮಗೆ ಮಾರ್ಕ್ಸ್ ಬರ್ಬೋದು, ಆದರೆ ನಾಲೆಜ್ ಅಂತೂ ಗೇನ್ ಆಗಲ್ಲ. ಅದಕ್ಕೋಸ್ಕರ ನೀವು ಆದಷ್ಟು ಮಾರ್ಕ್ಸ್ಗಳ ಹಿಂದೆ ಹೋಗಬೇಡಿ, ಯಾವಾಗಲೂ ನಾಲೆಜನ್ನು ಅಕ್ವೈರ್ ಮಾಡೋದು ನಮ್ಮ ಗೋಲ್ ಆಗಿರಬೇಕು. ಹಾಗಾಗಿ ಈ ರೀತಿಯಾಗಿ ಒಂದು ನೋಟ್ಸನ್ನು ಮಾಡ್ಕೊಂಡು ಬಂದಿದ್ದೀನಿ. ಸಪೋಸ್ ನಿಮಗೂ ಕೂಡ ಈ ಥರದ ಇಂಪಾರ್ಟೆಂಟ್ ಒಂದು ನೋಟ್ಸ್ ಬೇಕು ಅಂತಂದರೆ ನಿಮ್ಮ ಕೈಯಾರೆ ನಿಮ್ಮ ನೋಟ್ಸಲ್ಲಿ ಇದನ್ನು ನೋಟ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ಅದನ್ನು ನಿಮ್ಮ ನೋಟಲ್ಲಿ ಬರ್ಕೋತಾ ಹೋಗಿ, ಅಂದರೆ ಜಾಸ್ತಿ ದಿನ ನೆನಪಲ್ಲಿ ಉಳಿಯುತ್ತೆ. ಹಾಗೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದು ಕೂಡ ಸುಲಭ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದೆ ಈ ಚಾಪ್ಟರ್ ಮೇಲೆ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಈ ಒಂದು ಥಿಯರಿ ಪಾರ್ಟಲ್ಲಿ ಇದೆ. ಸೊ ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಅದಕ್ಕೆಲ್ಲ ಯಾವ ರೀತಿ ಆನ್ಸರನ್ನು ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇ ಸೆಷನ್. ಮೊದಲಿಗೆ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ನಿಮ್ಗೆ ಗೊತ್ತಿದೆ ಪಾರ್ಟ್ನರ್ಶಿಪ್ ಮೀನಿಂಗ್ ಏನು ಅಂತ ಹೇಳಿ. It is an association of two or more persons who have agreed to carry on legal business jointly with the intention of sharing profits and losses arising from that business. ಇದು ಒಂದು ಸಿಂಪಲ್ ಮೀನಿಂಗ್. ಲೀಗಲ್ ಬಿಸ್ನೆಸ್ ಮಾಡಿಕೊಂಡು ಅದರಿಂದ ಬರುವಂತ ಪ್ರಾಫಿಟ್ ಅಥವಾ ಲಾಸಸ್ ಅನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನುವಂತ ಇಂಟೆನ್ಷನ್ ಇಂದ ಎರಡಕ್ಕಿಂತ ಜಾಸ್ತಿ ಜನ ಅಸೋಸಿಯೇಟ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಮೀನಿಂಗ್ ಕೇಳಿದಾಗ ಇದಕ್ಕೆ ರಿಲೇಟೆಡ್ ಆಗಿ ಏನು ಬರೆದ್ರು ನೀವು ನಡೆಯುತ್ತೆ. ಬಟ್ ಡೆಫಿನೇಷನ್ ಅಂತ ಬಂದಾಗ ಯಾವ ಒಂದು ಪರ್ಸನ್ ಅಥವಾ ಯಾವ ಒಂದು ಆಕ್ಟ್ ಏನಂತ ಹೇಳಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಅದು ಯಾವ ವರ್ಡಲ್ಲಿ ಹೇಳಿದೆಯೋ ಅದೇ ವರ್ಡಲ್ಲಿ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೆಫಿನೇಷನ್ ಇದೆ. ಡೆಫಿನೇಷನ್ ಇಲ್ಲಿ ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932. ಸೊ ಇದಿಷ್ಟು ಇಂಪಾರ್ಟೆಂಟ್. ಯಾವುದೆಲ್ಲ ಅಂಡರ್ಲೈನ್ ಆಗಿದೆ ಇದೆಲ್ಲ ಕೂಡ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಗಳು ಬರುತ್ತೆ ಅಂತ ಅರ್ಥ. ಸೊ ಸೆಕ್ಷನ್ 4 ಏನಿದೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಇಂದು, ಅದು ಪಾರ್ಟ್ನರ್ಶಿಪ್ ಅನ್ನು ಡಿಫೈನ್ ಮಾಡಿದೆ. ಹೇಗೆ? ಪಾರ್ಟ್ನರ್ಶಿಪ್ ಈಸ್ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ದಿ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಅಂದರೆ ಪರ್ಸನ್ಸ್ ನಡುವೆ ಇರುವಂಥ ರಿಲೇಷನ್ಶಿಪ್, ಯಾವ ಪರ್ಸನ್ಸ್ ಯಾರು ಬಿಸ್ನೆಸ್ ಅನ್ನ ನಡೆಸಿ ಪ್ರಾಫಿಟ್ ಅಥವಾ ಲಾಸಸ್ ಅನ್ನ ಶೇರ್ ಮಾಡಲಿಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೋ ಅಂಥ ಪರ್ಸನ್ಸಿನ ನಡುವಿನ ರಿಲೇಷನ್ಗೆ. ಸೊ ಆ ಒಂದು ಬಿಸ್ನೆಸ್ ಏನಿದೆ ಅದು ಎಲ್ಲರಿಂದ ಸೇರಿ ನಡಿಬಹುದು, ಅಥವಾ ಯಾರಾದರೂ ಒಬ್ಬರು ಎಲ್ಲರ ಪರವಾಗಿ ಅದನ್ನು ನಡೆಸ್ಕೊಂಡು ಹೋಗ್ಬೋದು. ಸೊ ಇದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಈ ಒಂದು ಸೆಂಟೆನ್ಸ್ ಕೂಡ ಇಂಪಾರ್ಟೆಂಟ್. ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಬಿಸ್ನೆಸ್ ಅನ್ನ ಎಲ್ಲರೂ ಸೇರಿ ನಡೆಸಬಹುದು ಅಥವಾ ಯಾರಾದರೂ ಒಬ್ಬರು ಎಲ್ಲರ ಪರವಾಗಿ ನಡೆಸಬಹುದು. ಇದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾರ್ಟ್ನರ್ ಮತ್ತೆ ಫರ್ಮಿನ ಮೀನಿಂಗ್ ನೋಡೋದಿದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಪರ್ಸನ್ಸ್ಗೆ ನಾವು ಪಾರ್ಟ್ನರ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಆಲ್ ಪಾರ್ಟ್ನರ್ಸ್ ಟುಗೆದರ್ ಕಾಲ್ಡ್ ಫರ್ಮ್. ಅಗ್ರಿಮೆಂಟ್ ಮಾಡಿಕೊಂಡು ಬಿಸ್ನೆಸ್ ಅನ್ನ ಕ್ಯಾರಿ ಮಾಡಲಿಕ್ಕೆ ಯಾರು ಹೊರಟಿದ್ದಾರೋ ಆ ಪರ್ಸನ್ಸಿಗೆ ನಾವು ಪಾರ್ಟ್ನರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಫರ್ಮ್ ಅಂದರೆ ಆಲ್ ಪಾರ್ಟ್ನರ್ಸ್ ಟುಗೆದರ್. ಇನ್ನು ನೆಕ್ಸ್ಟ್ ಅಂದರೆ ಪಾರ್ಟ್ನರ್ಶಿಪ್ ಆಕ್ಟ್ 1932 ರೆಗ್ಯುಲೇಟ್ಸ್ ದಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇನ್ ಇಂಡಿಯಾ. ಆಗಲೇ ಹೇಳಿದೆ, ಪಾರ್ಟ್ನರ್ಶಿಪ್ ಆಕ್ಟ್ 1932 ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ಕಂಪಲ್ಸರಿ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಟು ಗೆಟ್ ರಿಜಿಸ್ಟರ್ಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಪಾರ್ಟ್ನರ್ಶಿಪ್ ರಿಜಿಸ್ಟರ್ ಆಗಬೇಕು ಅನ್ನೋದಿಲ್ಲ, ಕಂಪಲ್ಸರಿ ಇಲ್ಲ. ರಿಜಿಸ್ಟರ್ ಆಗದೆ ಇದ್ರೂ ನಡೆಯುತ್ತೆ. ಇಟ್ ಈಸ್ ಆಪ್ಷನಲ್. ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅನ್ನೋದು ಪಾರ್ಟ್ನರ್ಶಿಪ್ ಆಕ್ಟ್ ಹೇಳುವಂಥ ಸಜೆಷನ್. ಆ್ಯಂಡ್ ನೆಕ್ಸ್ಟ್ ಅಂದರೆ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟ್ನರ್ಶಿಪ್. ಇದ್ರ ಮೇಲೆ ಕೂಡ 1 ಮಾರ್ಕ್ 2 ಮಾರ್ಕ್ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆಲ್ಲ ಬರುತ್ತೆ. ನೋಡ್ತಾ ಹೋಗೋಣ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್, ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 2 ಪರ್ಸನ್ಸ್. ಮಿನಿಮಮ್ ನಂಬರ್ 2 ಇರುತ್ತೆ, ಮ್ಯಾಕ್ಸಿಮಮ್ ನಂಬರ್ 50 ಇರುತ್ತೆ. ಇದು ಫಸ್ಟ್ ಫೀಚರ್. ಇನ್ನು ನೆಕ್ಸ್ಟ್ ಅಂದರೆ ಅಗ್ರಿಮೆಂಟ್ ಕ್ಯಾನ್ ಬಿ ಓರಲ್ ಆರ್ ರಿಟರ್ನ್. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಓರಲ್ ಇರ್ಬೋದು ಅಥವಾ ರಿಟರ್ನ್ ಇರ್ಬೋದು. ಸೊ ಇಟ್ ಈಸ್ ಅ ರಿಸಲ್ಟ್ ಆಫ್ ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇಲ್ದೇ ಆಗೋದಿಲ್ಲ. ಆ್ಯಂಡ್ ರಿಟರ್ನ್ ಅಗ್ರಿಮೆಂಟ್ ಈಸ್ ಪ್ರಿಫರ್ಡ್. ಸೊ ಯಾವುದು ಕಂಪಲ್ಸರಿ ಇಲ್ದಿದ್ರು ರಿಟರ್ನ್ ಅಗ್ರಿಮೆಂಟ್ ಇಟ್ಕೊಂಡ್ರೆ ಕಾನ್ಫ್ಲಿಕ್ಟನ್ನು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ, ರಿಟರ್ನ್ ಅಗ್ರಿಮೆಂಟ್ ಇಟ್ಕೊಳ್ರಿ ಅಂತ ಸಜೆಸ್ಟ್ ಮಾಡುತ್ತೆ. ಇದನ್ನು ಕೇಳ್ತಾರೆ 1 ಮಾರ್ಕಲ್ಲಿ. ಆ್ಯಂಡ್ ನೆಕ್ಸ್ಟ್ ಅಂದರೆ ದೆರ್ ಈಸ್ ಅ ಮ್ಯೂಚುವಲ್ ಏಜೆನ್ಸಿ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ದಿ ಪಾರ್ಟ್ನರ್ಸ್. ಪ್ರತಿಯೊಬ್ಬ ಪಾರ್ಟ್ನರಿಗೆ ಇನ್ನೊಬ್ಬ ಪಾರ್ಟ್ನರ್ ಜೊತೆ ಏಜೆಂಟ್ ಅನ್ನುವಂಥ ರಿಲೇಷನ್ಶಿಪ್ ಇರುತ್ತೆ. ನೆಕ್ಸ್ಟ್, ಎ ಪಾರ್ಟ್ನರ್ಶಿಪ್ ಫರ್ಮ್ ಹ್ಯಾಸ್ ನೋ ಸಪರೇಟ್ ಲೀಗಲ್ ಎಂಟಿಟಿ. ಸಪರೇಟ್ ಲೀಗಲ್ ಎಂಟಿಟಿ ಪಾರ್ಟ್ನರ್ಶಿಪ್ಗೆ ಇರೋದಿಲ್ಲ.
ಇದನ್ನು ಕೇಳ್ತಾರೆ 1 ಮಾರ್ಕ್ಸಲ್ಲಿ. ಲೀಗಲ್ ಆಗಿ ಅದಕ್ಕೆ ಒಂದು ಸಪ್ರೇಟ್ ಎಂಟಿಟಿ ಅಲ್ಲ, ಅದು ಪಾರ್ಟ್ನರ್ಸ್ ಮತ್ತು ಫರ್ಮ್ ಒಂದೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದ ಬಿಸ್ನೆಸ್ ಮಸ್ಟ್ ಬಿ ಕ್ಯಾರಿಡ್ ಆನ್ ಫಾರ್ ದಿ ಪರ್ಪಸ್ ಆಫ್ ಮೇಕಿಂಗ್ ಪ್ರಾಫಿಟ್ ಆ್ಯಂಡ್ ನಾಟ್ ಫಾರ್ ಸೋಷಿಯಲ್ ಪರ್ಪಸ್. ಸೋಷಿಯಲ್ ಪರ್ಪಸ್ಸಿಗಲ್ಲ, ಪ್ರಾಫಿಟ್ ಪರ್ಪಸ್ಸಿಗೋಸ್ಕರ ಬಿಸ್ನೆಸ್ಸನ್ನು ನಡೆಸ್ತಾರೆ. ನೆಕ್ಸ್ಟ್ ದ ಲ್ಯಾಬಿಲಿಟಿ ಆಫ್ ದಿ ಪಾರ್ಟ್ನರ್ಸ್ ಫಾರ್ ಹಿಸ್ ಆ್ಯಕ್ಟ್ ಆಫ್ ದಿ ಫರ್ಮ್ ಈಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಅಂದರೆ ಸಪೋಸ್ ಫರ್ಮ್ ಲಾಸ್ ಆಗಿ ದುಡ್ಡನ್ನು ಕೊಡಬೇಕಾಗಿ ಬಂದರೆ ಅವಾಗ ಪಾರ್ಟ್ನರ್ಸ್ ಅವರ ಪರ್ಸ್ನಲ್ ದುಡ್ಡನ್ನು ತೆಗೆದು ಫರ್ಮಿನ ಲ್ಯಾಬಿಲಿಟಿಗಳನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ದಿ ಮೀನಿಂಗ್ ಆಫ್ ಅನ್ಲಿಮಿಟೆಡ್ ಲ್ಯಾಬಿಲಿಟಿ. ಅದೇ ಲಿಮಿಟೆಡ್ ಲ್ಯಾಬಿಲಿಟಿ ಅಂದರೆ ಅವ್ರು ಎಷ್ಟು ಕ್ಯಾಪಿಟಲ್ ಹಾಕಿದ್ದಾರೆ ಅಷ್ಟಕ್ಕೆ ಮಾತ್ರ ಅವ್ರ ಜವಾಬ್ದಾರಿ ಇರುತ್ತೆ. ಅದಕ್ಕೂ ಮೀರಿ ಇನ್ನೇನಾದರೂ ಲಾಸಸ್ ಆದರೆ ಅವ್ರೇನು ಕೊಡಬೇಕಾಗಿರಲ್ಲ ದುಡ್ಡನ್ನು. ಬಟ್ ಇಲ್ಲಿ ಹಾಗಲ್ಲ, ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಇರುತ್ತೆ, ಎಷ್ಟು ಬೇಕಿದ್ರೂ ಅವರಿಗೆ ಜವಾಬ್ದಾರಿಗಳು ಮುಂದೆ ಬರ್ಬೋದು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್ಗೆ ಬರ್ತೀವಿ. ಸೊ ಈ ಅಗ್ರಿಮೆಂಟ್ ಏನಿದೆ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಅದು ರಿಟರ್ನ್ ಫಾರ್ಮಲ್ಲಿ ಇದ್ದರೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಇಲ್ಲಿ ಮೀನಿಂಗನ್ನು ನಾನು ಬರೆದಿದ್ದೀನಿ. ಆ್ಯಂಡ್ ಅದನ್ನು ನಾವು ಸ್ಟಾಂಪ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡ್ಕೋತೀವಿ. ಆ್ಯಂಡ್ ಇಟ್ ಶುಡ್ ಬಿ ಡ್ಯೂಲಿ ಸ್ಟಾಂಪ್ಡ್ ಅಕಾರ್ಡಿಂಗ್ ಟು ಸ್ಟಾಂಪ್ ಆ್ಯಕ್ಟ್. ಸ್ಟಾಂಪ್ ಆ್ಯಕ್ಟ್ ಪ್ರಕಾರ ರೆಕಾರ್ಡಿಂಗ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನಾನು ಮೀನಿಂಗನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಏನೆಲ್ಲ ಇರತ್ತಪ್ಪ ಹಾಗಿದ್ರೆ ರಿಟರ್ನ್ ಅಗ್ರಿಮೆಂಟಲ್ಲಿ. ಸೊ ಅಗ್ರಿಮೆಂಟ್ ಅಂದಮೇಲೆ ಅದರಲ್ಲಿ ನೇಮ್ ಆಫ್ ಫರ್ಮ್ ಇರಬೇಕು, ನೇಮು ಮತ್ತು ಅಡ್ರೆಸ್ ಆಫ್ ಪಾರ್ಟ್ನರ್ಸ್ ಇರಬೇಕು, ಆಮೇಲೆ ಯಾವ ಥರದ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದಾರೆ, ಲೊಕೇಶನ್ ಯಾವುದು, ಹಾಗೆ ಕ್ಯಾಪಿಟಲ್ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ, ಡೇಟ್ ಆಫ್ ಕಮೆನ್ಸ್ಮೆಂಟ್ ಯಾವಾಗ ಶುರುವಾಗಿದೆ, ಡ್ಯೂರೇಷನ್ ಎಷ್ಟು, ಸಪೋಸ್ ಆ ಥರ ಏನಾದರೂ ಇದ್ದರೆ, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಏನು, ಈ ಥರದ್ದೆಲ್ಲ ಇರಬೇಕಾಗತ್ತೆ. ಅಥವಾ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ ಮೆಥಡ್ ಯಾವುದು, ಇದೆಲ್ಲವನ್ನು ಅವರು ಮೆನ್ಷನ್ ಮಾಡಿರಬೇಕು. ಇನ್ನೂ ಭಾಳಷ್ಟಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿರಬೇಕು, ಇದೆಲ್ಲ ಇನ್ಫಾರ್ಮೇಷನ್ ಆ ಒಂದು ಅಗ್ರಿಮೆಂಟಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಇನ್ನು ಈ ಒಂದು ಪಾರ್ಟ್ನರ್ಶಿಪ್ ಡೀಡನ್ನು ಅಲ್ಟರ್ ಮಾಡ್ಬೋದು ವಿತ್ ದಿ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್. ಎಲ್ಲರೂ ಅಪ್ರೂವಲ್ ಕೊಟ್ಟರೆ ಇವರು ಚೇಂಜಸ್ಸನ್ನು ಮಾಡ್ಕೊಳ್ಬೋದು. ಆ್ಯಂಡ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಂಡ್ ಪ್ರಿಪೇರ್ಡ್ ಆಸ್ ಪರ್ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಸ್ಟಾಂಪ್ ಆ್ಯಕ್ಟ್ 1889. ಸೊ ಇಂಡಿಯನ್ ಸ್ಟಾಂಪ್ ಆ್ಯಕ್ಟ್ 1889 ಪ್ರಕಾರ ಪಾರ್ಟ್ನರ್ಶಿಪ್ ಡೀಡನ್ನು ಡ್ರಾಫ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದ್ರ ಮೇಲೆ ಕ್ವಶನ್ ಬರುತ್ತೆ, ಸರಿಯಾಗಿ ನೋಡಿಟ್ಕೊಳ್ಳಿ. ಆ್ಯಂಡ್ ಇಟ್ ಶುಡ್ ಬಿ ಪ್ರಿಫರೇಬ್ಲಿ ರಿಜಿಸ್ಟರ್ಡ್ ವಿತ್ ರಿಜಿಸ್ಟರ್ ಆಫ್ ಫರ್ಮ್. ಅಂದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ, ಬಟ್ ರಿಜಿಸ್ಟರ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ನೆಕ್ಸ್ಟ್ ಅಂದರೆ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇನ್ ದಿ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಹಾಗಿದ್ರೆ ಪಾರ್ಟ್ನರ್ಶಿಪ್ ಡೀಡ್ ಇರಲಿಲ್ಲ ಅಂದರೆ, ರಿಟರ್ನ್ ಅಗ್ರಿಮೆಂಟ್ ಇರಲಿಲ್ಲ ಅಂದರೆ ಏನು ಹೇಳುತ್ತೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ನೋಡ್ತಾ ಹೋಗೋಣ. ಸೊ ರಿಟರ್ನ್ ಅಗ್ರಿಮೆಂಟ್ ಇರಲಿಲ್ಲ ಅಂದರೆ ಪಾರ್ಟ್ನರ್ಸಿಗೆ, ಸೊ ಅವಾಗ 5 ಪಾಯಿಂಟ್ಗಳನ್ನ, 5 ರೂಲ್ಸ್ಗಳನ್ನ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಹೇಳ್ತಾ ಇದೆ. ಅಂದರೆ ಅವರು ಓವರಲ್ ಆಗಿ ಬಾಯಿ ಮಾತಲ್ಲಿ ಏನಾದರೂ ಅಗ್ರಿಮೆಂಟ್ ಇಟ್ಕೊಂಡಿದ್ರೆ ಅವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಶುಡ್ ಬಿ ಈಕ್ವಲ್ ಆಗಿರಬೇಕಂತೆ. ಹಾಗೆಯೇ ಪಾರ್ಟ್ನರ್ಸ್ ಆರ್ ನಾಟ್ ಅಲೌಡ್ ವಿತ್ ಇಂಟ್ರೆಸ್ಟ್ ಆನ್ ದರ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ಅದು ಅಲೋ ಇರೋದಿಲ್ಲ, ಅಥವಾ ದೇ ಆರ್ ನಾಟ್ ಎಲಿಜಿಬಲ್. ಹಾಗೆ ನೋ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಆನ್ ಡ್ರಾಯಿಂಗ್ಸ್ ಮೇಡ್ ಬೈ ಪಾರ್ಟ್ನರ್. ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಚಾರ್ಜ್ ಆಗೋದಿಲ್ಲ. ಆ್ಯಂಡ್ ಸ್ಯಾಲ್ರಿ ಅಥವಾ ಕಮಿಷನನ್ನು ಶಲ್ ನಾಟ್ ಬಿ ಗಿವನ್ ಅನ್ನು ಕೊಡೋದಿಲ್ಲ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಲೋನ್ಸ್ ಅಡ್ವಾನ್ಸ್ಡ್ ಬೈ ಪಾರ್ಟ್ನರ್, ಅಥವಾ ನಾವು ಅದಕ್ಕೆ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಬೈ ಪಾರ್ಟ್ನರ್ ಅಂತ ಹೇಳ್ತೀವಿ. ಅಂದರೆ ಕ್ಯಾಪಿಟಲ್ ಬಿಟ್ಟು ಕ್ಯಾಪಿಟಲನ್ನು ಹೊರತುಪಡಿಸಿ ಮತ್ತೇನಾದರೂ ಅಮೌಂಟನ್ನು ಅವರು ಅಡ್ವಾನ್ಸ್ ಆಗಿ ಕೊಟ್ಟಿದ್ರೆ ಅದ್ರ ಮೇಲೆ 6% ಪರ್ ಆ್ಯನಮ್ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ. ಇದಿಷ್ಟು ಪಾರ್ಟ್ನರ್ಶಿಪ್ ಆ್ಯಕ್ಟಿನ ರೂಲ್ಸ್ ಆಗಿರುತ್ತೆ. ಇದ್ರ ಮೇಲೆ ಕೂಡ ಕ್ವಶನ್ಗಳನ್ನು 1 and 2 ಮಾರ್ಕ್ಸಿಗೆ ಕ್ವಶನ್ಗಳನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಅಂದರೆ ಫೈನಲ್ ಅಕೌಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಇದ್ರ ಮೇಲೂ ಕೂಡ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಫೈನಲ್ ಅಕೌಂಟ್ ಆಲ್ಮೋಸ್ಟ್ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಹೆಂಗಿರುತ್ತೋ ಅದೇ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ತೀವಿ. ಓನ್ಲಿ ಒನ್ ಥಿಂಗ್ ಈಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಎಕ್ಸ್ಟ್ರಾ ಒಂದು ಮಾಡೋದಂದರೆ ಅಪ್ರಾಪ್ರಿಯೇಷನ್ ಅಕೌಂಟ್. ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಇರುವಂಥ ಅಕೌಂಟ್. ಯಾಕಂದರೆ ಪಾರ್ಟ್ನರ್ಶಿಪ್ ಅಂದಮೇಲೆ ಪಾರ್ಟ್ನರ್ಸ್ ಇರ್ತಾರೆ, ಅವರಿಗೆ ಪ್ರಾಫಿಟನ್ನು ಕೊಡಬೇಕು, ಅವರಿಗೆ ಒಂದಷ್ಟು ಅವರಿಗೆ ರಿಲೇಟೆಡ್ ಆಗಿರೋ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಬೇಕಾಗತ್ತೆ. ಲೈಕ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇರ್ಬೋದು, ಸ್ಯಾಲ್ರಿ ಕೊಡೋದು, ಕಮಿಷನ್ ಕೊಡೋದು. ಸೊ ಇದೆಲ್ಲ ಮಾಡಬೇಕಲ್ಲ, ಅದಕ್ಕೆ ಒಂದು ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಅದೇ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಅದೊಂದು ಎಕ್ಸ್ಟ್ರಾ ಇರುತ್ತೆ. ಅದನ್ನು ಹೊರತುಪಡಿಸಿ ನಾವು ಹೋದ ವರ್ಷ ಫಸ್ಟ್ ಇಯರಲ್ಲಿ ಕಲ್ತಿದ್ದೀವಲ್ಲ, ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಅದೆಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅಪ್ರಾಪ್ರಿಯೇಷನ್ ಅಕೌಂಟ್ ಒಂದು ಎಕ್ಸ್ಟ್ರಾ ನಾವು ಪ್ರಿಪೇರ್ ಮಾಡ್ತೀವಿ. ಇದಿಷ್ಟು ಫೈನಲ್ ಅಕೌಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಇನ್ನು ನೆಕ್ಸ್ಟ್ ಅಂದರೆ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಹೋಗೋಣ. ಸೊ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಇಟ್ ಈಸ್ ಅನ್ ಅಕೌಂಟ್ ವಿಚ್ ಶೋಸ್ ದಿ ಅಪ್ರಾಪ್ರಿಯೇಷನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಆಫ್ ದಿ ಫರ್ಮ್ ಅಮಂಗ್ ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ಮಧ್ಯ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ, ಅಂದರೆ ಅವರಿಗೆ ರಿಲೇಟೆಡ್ ಆಗಿರೋ ಎಕ್ಸ್ಪೆನ್ಸ್ಗಳನ್ನು ಕೊಟ್ಟು ಅವರಿಂದ ಬರಬೇಕಾಗಿರೋ ಇನ್ಕಮ್ಗಳನ್ನು ತಗೊಂಡು ಮತ್ತೆ ಉಳಿದಿರೋ ಪ್ರಾಫಿಟನ್ನು ಅವ್ರ ಮಧ್ಯೆ ಹಂಚಲಿಕ್ಕೆ ಇರೋವಂಥ ಒಂದು ಅಕೌಂಟ್ ಅಂದರೆ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನಿದೆ ಇದು ಎಕ್ಸ್ಟೆನ್ಷನ್ ಆಫ್ P&L ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಎಕ್ಸ್ಟೆನ್ಷನ್ ಪಾರ್ಟ್ ಆಗಿರುತ್ತೆ. ಅಲ್ಲಿ ನಾವು ನಾರ್ಮಲ್ ಪ್ರಾಫಿಟ್ ಎಷ್ಟು, ಅಂದರೆ ಜನರಲ್ ಆಗಿ ಎಷ್ಟು ಪ್ರಾಫಿಟ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋತೀವಲ್ಲ, ಅದನ್ನು ಈಗ ಪಾರ್ಟ್ನರ್ಸಿಗೆ ಹಂಚಬೇಕು. ಪಾರ್ಟ್ನರ್ಸಿಗೆ ಹಾಗೆ ಹಂಚೋದಿಲ್ಲ ನಾವು. ಫಸ್ಟಿಗೆ ಅವರಿಗೆ ಕೊಡಬೇಕಾಗಿರೋ ಎಕ್ಸ್ಪೆನ್ಸಸ್ಸನ್ನು, ಅಂದರೆ ಸ್ಯಾಲ್ರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದನ್ನೆಲ್ಲ ಕೊಟ್ಕೋತೀವಿ.
ಹಾಗೆಯೇ ಅವರಿಂದ ತಗೊಳ್ಬೇಕಾಗಿರುವಂಥ ಇನ್ಕಮ್ ಲೈಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ತಗೋತೀವಿ. ಅದಾದಮೇಲೆ ಆ ಪ್ರಾಫಿಟಲ್ಲಿ ಅದಷ್ಟು ಕೊಟ್ಟು ತೊಗೊಂಡು ಮುಗಿದ್ಮೇಲೆ ಮತ್ತು ಏನಾದರೂ ಉಳಿದ್ರೆ ಅದನ್ನು ಅವರಿಗೆ ಅವರ ರೇಷೋದಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷೋದಲ್ಲಿ ಹಂಚ್ತೀವಿ. ಸೊ ಇದಿಷ್ಟು ಪ್ರೊಸೀಜರ್ ಆಫ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಅದನ್ನೇ ನಾನಿಲ್ಲಿಷ್ಟು ಬರೆದಿದ್ದೀನಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಪಾರ್ಟ್ನರ್ಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಇಟ್ ಈಸ್ ಚಾರ್ಜ್ ಅಗೇನಿಸ್ಟ್ ಪ್ರಾಫಿಟ್ ಆ್ಯಂಡ್ ನಾಟ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್. ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂದರೆ ಪ್ರಾಫಿಟನ್ನು ಹಂಚೋದು. ಬಟ್ ಚಾರ್ಜ್ ಅಗೇನಿಸ್ಟ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಇರಲಿ ಇಲ್ಲದೆ ಹೋಗಲಿ ಅದನ್ನು ನಾವು ಕೊಡಲೇಬೇಕು. ಸೊ ಅಂಥ ಐಟಮ್ಗಳನ್ನು P&L ಅಕೌಂಟಲ್ಲಿ ನಾವು ತಗೋತೀವಿ. ನಾರ್ಮಲ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ, ಅದು ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸ್ ಅಂತ ಹೇಳಿ ಕನ್ಸಿಡರ್ ಆಗಲ್ಲ. ಸೊ ಹಾಗಾಗಿ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಾವು ಅದನ್ನು ತಗೊಳ್ಳೋದಿಲ್ಲ. ಅದನ್ನು ನಾವು ಯಾವುದ್ರಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅಂದರೆ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗತ್ತೆ ಪಾರ್ಟ್ನರ್ಶಿಪ್ಪಲ್ಲಿ. ಯಾಕಂದರೆ ಒಂದಕ್ಕಿಂತ ಜಾಸ್ತಿ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವರವರು ಬೇರೆ ಬೇರೆ ಅಮೌಂಟನ್ನು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಬಿಸ್ನೆಸ್ಸಿಗೆ. ಹಾಗೆ ಅವರಿಗೆ ಕೊಡಬೇಕಾಗಿರೋ ಸ್ಯಾಲ್ರಿ ಬೇರೆ ಫಿಕ್ಸ್ ಆಗಿರುತ್ತೆ, ಕಮಿಷನ್ ಬೇರೆ ಫಿಕ್ಸ್ ಆಗಿರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಚಾರ್ಜ್ ಮಾಡಬೇಕು. ಇದೆಲ್ಲದಕ್ಕೆ ಒಂದು ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಮೇಂಟೈನ್ ಮಾಡಬೇಕಲ್ಲ. ಸೊ ಅದರಲ್ಲಿ 2 ಮೆಥಡ್ ಇದೆ, ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಒಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಅಕೌಂಟ್ ಇರುತ್ತೆ, ಒಂದು ಕ್ಯಾಪಿಟಲ್ ಅಕೌಂಟ್ ಮತ್ತೊಂದು ಕರೆಂಟ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಮೇನ್ ಕ್ಯಾಪಿಟಲ್ ಆ್ಯಕ್ಟಿವಿಟಿ ಅಷ್ಟೇ ನಾವು ರೆಕಾರ್ಡ್ ಮಾಡ್ತೀವಿ. ಕ್ಯಾಪಿಟಲ್ ಬಂದಿದ್ದು ಹಾಗೆ ಕ್ಯಾಪಿಟಲ್ ಏನಾದರೂ ವಿತ್ಡ್ರಾನ್ ಆದರೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಉಳಿದೆಲ್ಲ ಅಡ್ಜಸ್ಟ್ಮೆಂಟ್ ಅಂದರೆ ಡ್ರಾಯಿಂಗ್ಸ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಸ್ಯಾಲ್ರಿ, ಕಮಿಷನ್ ಟು ಪಾರ್ಟ್ನರ್, ಇದೆಲ್ಲ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಪಾರ್ಟ್ನರ್ಸನ್ನು ಇನ್ನೊಂದು ಕರೆಂಟ್ ಅಕೌಂಟ್ ಅನ್ನೋದರಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಹಾಗೆ ರೆಕಾರ್ಡ್ ಮಾಡೋದ್ರಿಂದ ವರ್ಷ ಬರುವಂಥ ಆ ಥರದ ಅಡ್ಜಸ್ಟ್ಮೆಂಟ್ಗಳನ್ನು ಬೇರೆ ಅಕೌಂಟಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಫಿಕ್ಸ್ ಇರುತ್ತೆ. ಹಾಗಾಗಿ ಅದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಇಟ್ ಈಸ್ ದಿ ಮೆಥಡ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಇನ್ ವಿಚ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ವಿಲ್ ಬಿ ಫಿಕ್ಸ್ಡ್ ಆ್ಯಂಡ್ ಡು ನಾಟ್ ಫ್ಲಕ್ಚುಯೇಟ್ ಓವರ್ ಟೈಮ್. ಇಯರ್ ಟು ಇಯರ್ ಫ್ಲಕ್ಚುಯೇಟ್ ಆಗೋದಿಲ್ಲ, ವೇರಿಯೇಷನ್ ಆಗೋದಿಲ್ಲ. ಆ್ಯಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ವಿಲ್ ಬಿ ಮೇಂಟೈನ್ ಟು ರೆಕಾರ್ಡ್ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್. ಪಾರ್ಟ್ನರ್ ರಿಲೇಟೆಡ್ ಅಡ್ಜಸ್ಟ್ಮೆಂಟನ್ನು ಕರೆಂಟ್ ಅಕೌಂಟಲ್ಲಿ ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದರೆ ಇಟ್ ಈಸ್ ಅ ಮೆಥಡ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಇನ್ ವಿಚ್ ದ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸ್ ಫ್ಲಕ್ಚುಯೇಟ್ಸ್ ಓವರ್ ಟೈಮ್. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಚೇಂಜಸ್ ಆಗುತ್ತೆ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್. ಯಾಕಂದರೆ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಒಂದನ್ನೇ ನಾವು ಪ್ರಿಪೇರ್ ಮಾಡ್ತೀವಿ, ಅದರಲ್ಲಿನೇ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಬರೀಬೇಕು. ಕ್ಯಾಪಿಟಲ್ ಬಂದಿದ್ದು ಹೋಗಿದ್ದು, ಹಾಗೆ ಡ್ರಾಯಿಂಗ್ ಆಗಿದ್ದು, ಇಂಟ್ರೆಸ್ಟ್ ಕೊಟ್ಟಿದ್ದು, ಸ್ಯಾಲ್ರಿ ಕೊಟ್ಟಿದ್ದು, ಕಮಿಷನ್ ಕೊಟ್ಟಿದ್ದು ಎಲ್ಲದನ್ನು ನಾವು ಒಂದೇ ಅಕೌಂಟಲ್ಲಿ ಪ್ರಿಪೇರ್ ಮಾಡೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ವೇರಿಯೇಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಡಿಫ್ರೆನ್ಸಸ್, ಇದನ್ನು ಕೇಳ್ತಾರೆ. ಇಲ್ಲಿ ನೋಡಿ, ಇದು 3 ಇಂಪಾರ್ಟೆಂಟ್. ಒಂದು ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ ಯಾವ್ಯಾವುದು ಅಂತ ಕೇಳ್ತಾರೆ. ಇನ್ನೊಂದು ಇದರ ಮೀನಿಂಗ್ ಕೇಳ್ಬೋದು, ಇಲ್ಲಾಂದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಿನ ಮೀನಿಂಗನ್ನು ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಅಂದರೆ ಡಿಫ್ರೆನ್ಸಸ್ ಕೇಳ್ಬೋದು. 2 ಮಾರ್ಕ್ಸಲ್ಲಿ ಇದಿಷ್ಟು ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇದರಲ್ಲಿ ಕರೆಂಟ್ ಅಕೌಂಟ್ ಇರುತ್ತೆ, ಕರೆಂಟ್ ಅಕೌಂಟಲ್ಲಿನೇ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ಕರೆಂಟ್ ಅಕೌಂಟ್ ಇರಲ್ಲ, ಬಟ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಅಂದರೆ ಇದರಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಫಿಕ್ಸ್ ಆಗಿರುತ್ತೆ, ಅಂದರೆ ಎಡಿಷನಲ್ ಕ್ಯಾಪಿಟಲ್ ಬಂದಿಲ್ಲ, ವಿತ್ಡ್ರಾವಲ್ ಆಗಿಲ್ಲ ಅಂದರೆ ಫಿಕ್ಸ್ ಇರುತ್ತೆ. ಇದರಲ್ಲಿ ಹಾಗಲ್ಲ, ಫ್ಲಕ್ಚುಯೇಟ್ ಆಗುತ್ತೆ. ಯಾಕಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ 1 ವರ್ಷದಿಂದ 1 ವರ್ಷಕ್ಕೆ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಅಂದರೆ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಯಾಕಂದರೆ ಅಲ್ಲಿ ಚೇಂಜಸ್ ಆಗೋದಿಲ್ಲ. ಬಟ್ ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಎರಡರಲ್ಲಿ ಯಾವುದನ್ನು ಬೇಕಿದ್ರೂ ಶೋ ಮಾಡ್ಬೋದು. ಓಕೆ, ಇದು 3 ಪಾಯಿಂಟ್ ನಿಮಗೆ ನೆನಪಿರಲಿ. ನೆಕ್ಸ್ಟ್ ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ ಅಂದರೆ ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ಸ್ಪೆಷಲ್ ಆಗಿ ಬರುವಂಥ ಒಂದಷ್ಟು ಕೇಸಸ್ ಯಾವುದು ಅಂತ. ಸೊ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ನಾವು ಹೇಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡ್ತಿದ್ವೋ, ಜರ್ನಲ್ ಎಂಟ್ರಿ ಇರ್ಬೋದು, ಲೆಡ್ಜರ್ ಪೋಸ್ಟಿಂಗ್ ಇರ್ಬೋದು, ಹಾಗೆ ಫೈನಲ್ ಅಕೌಂಟ್ ಪ್ರಿಪರೇಷನ್ ಇರ್ಬೋದು, ಅದೆಲ್ಲದೂ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ. ಬಟ್ ಒಂದಷ್ಟು ಕೇಸ್ಗಳು ಎಕ್ಸ್ಟ್ರಾ ಬರುತ್ತೆ, ಯಾಕಂದರೆ ಪಾರ್ಟ್ನರ್ಸ್ ಇರ್ತಾರೆ, ಒಂದಕ್ಕಿಂತ ಜಾಸ್ತಿ ಓನರ್ಸ್ ಇರ್ತಾರೆ. ಸೊ ಅಂಥ ಒಂದು ಆಸ್ಪೆಕ್ಟ್ಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಆಗಲೇ ಹೇಳಿದ್ವಿ, ಕ್ಯಾಪಿಟಲ್ ಅಕೌಂಟನ್ನು ನಾವಿಲ್ಲಿ ಸಪ್ರೇಟ್ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಅದೊಂದು ಎಕ್ಸ್ಟ್ರಾ ಪಾಯಿಂಟ್ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಂಗ್ ಪಾರ್ಟ್ನರ್ಸ್. ಸೊ ಪ್ರಾಫಿಟ್ ಮತ್ತು ಲಾಸಸ್ಸನ್ನು ಪಾರ್ಟ್ನರ್ಸ್ ಮಧ್ಯ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಅದಕ್ಕೋಸ್ಕರ ಅಪ್ರಾಪ್ರಿಯೇಷನ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ, ಅದೊಂದು ಎಕ್ಸ್ಟ್ರಾ ಒಂದು ಕ್ಯಾಲ್ಕುಲೇಷನ್. ನೆಕ್ಸ್ಟ್ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಂದರೆ ಅಡ್ಮಿಷನ್ ಆಗ್ತಾ ಇರುತ್ತೆ, ರಿಟೈರ್ಮೆಂಟ್ ಆಗ್ತಾ ಇರುತ್ತೆ, ಡೆತ್ ಆಗ್ತಾ ಇರುತ್ತೆ ಪಾರ್ಟ್ನರ್ಸ್ದು. ಆವಾಗ ಮತ್ತೆ ನಾವು ಹೊಸದಾಗಿ ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನು ರೀಕನ್ಸ್ಟಿಟ್ಯೂಟ್ ಮಾಡಬೇಕು, ಹೊಸದಾಗಿ ನಡ್ಸ್ಕೊಂಡು ಹೋಗಬೇಕಾಗತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು, ಅದೊಂದು ಎಕ್ಸ್ಟ್ರಾ ಆಸ್ಪೆಕ್ಟ್. ಆಮೇಲೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಫಾರ್ಮನ್ನು ಕ್ಲೋಸ್ ಮಾಡೋದು. ಸೊ ಇದಿಷ್ಟು ಸ್ಪೆಷಲ್ ಆಸ್ಪೆಕ್ಟ್ ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ಬರುತ್ತೆ. ಇದ್ರ ಮೇಲೆ ಕೂಡ 1 or 2 ಮಾರ್ಕ್ಸ್ ಕ್ವಶನ್ಗಳನ್ನು ಕೇಳ್ತಾರೆ.
ಇನ್ನು ನೆಕ್ಸ್ಟ್ ಅಂತಂದ್ರೆ ಸಮ್ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾನಿಲ್ಲಿ 2 ಅಡ್ಜಸ್ಟ್ಮೆಂಟ್ಗಳನ್ನ ತಗೊಂಡಿದ್ದೀನಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾರ್ಟ್ನರ್ಗೆ ಅವರ ಕ್ಯಾಪಿಟಲ್ ಮೇಲೆ ಕೊಡಬೇಕಾಗಿರುವಂತ ಎಕ್ಸ್ಪೆನ್ಸ್, ಬಿಸ್ನೆಸ್ ಇಂದ ಪಾರ್ಟ್ನರ್ಗೆ ಕೊಡಬೇಕಾಗಿರುವಂತ ಎಕ್ಸ್ಪೆನ್ಸ್. ಅದನ್ನ ನಾವು ಸಪೋಸ್ ನಮ್ಮ ಹತ್ರ ಪ್ರಾಫಿಟ್ ಇದ್ರೆ ಮಾತ್ರ ಕೊಡ್ತೀವಿ, ಪ್ರಾಫಿಟ್ ಇರಲಿಲ್ಲ ಅಂದ್ರೆ ನೆಟ್ ಲಾಸ್ ಆಗಿದ್ರೆ ಕೊಡೋದಿಲ್ಲ, ಪೇಮೆಂಟ್ ಅನ್ನ ಮಾಡೋದಿಲ್ಲ. ಓಕೆ, ಅಂಡ್ ಅದನ್ನ ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಮಾತ್ರ ಕೊಡಬೇಕು. ಓರಲ್ ಅಗ್ರಿಮೆಂಟ್ ಇದ್ರೆ ಪಾರ್ಟ್ನರ್ಶಿಪ್ ಆಕ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕೊಡಬಾರ್ದು ಅಂತ ರೂಲ್ಸ್ ಮಾಡಿದೆ. ಓಕೆ, ಅಂಡ್ ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನ ಕೇಳ್ತಾರೆ 1 or 2 ಮಾರ್ಕ್ಸ್ ಅಲ್ಲಿ. HOTS ಕ್ವಶನ್ ಪ್ರಕಾರ ಕೇಳ್ತಾರೆ, ಅಂದ್ರೆ ಇಷ್ಟು ಕ್ಯಾಪಿಟಲ್ಗೆ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇಷ್ಟು ತಿಂಗಳಿಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ಈ ರೀತಿ ಕ್ವಶನ್ಗಳನ್ನ ಕೇಳಿರ್ತಾರೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಮಾಡೋದಿದ್ರೆ ಪೂರ್ತಿ ವರ್ಷದ ಬಿಗಿನಿಂಗಿಗೆ ಎಷ್ಟು ಕ್ಯಾಪಿಟಲ್ ಇದೆ ಅದರ ಮೇಲೆ ಎಷ್ಟು ರೇಟ್ ಕೊಟ್ಟಿದ್ದಾರೆ ಅದನ್ನ ಇಂಟು ಮಾಡ್ತೀವಿ. ಬಟ್ ಎಡಿಷನಲ್ ಕ್ಯಾಪಿಟಲ್ ಆದರೆ ಮಧ್ಯದಲ್ಲೆಲ್ಲೋ ಇಂಟ್ರೊಡ್ಯೂಸ್ ಆಗಿರುತ್ತೆ. ಸೊ ಅವಾಗಾದರೆ ಎಡಿಷನಲ್ ಕ್ಯಾಪಿಟಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡ್ ಬೈ 12 ಅನ್ನ ಇಂಟು ಮಾಡ್ತೀವಿ. ಅಂದರೆ ನಾವು 1 ವರ್ಷಕ್ಕೆ ಪೂರ್ತಿ ಇಂಟ್ರೆಸ್ಟ್ ಕೊಡೋದು ಬೇಕಾಗಲ್ಲ, ಓನ್ಲಿ ಆ ಡೇಟ್ ಆಫ್ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಇಂದ ಇಯರ್ ಎಂಡ್ ತನಕ, ಅಲ್ಲಿ ತನಕ ಎಷ್ಟು ಮಂತ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ಕೊಡಬೇಕು. ಹಾಗಾಗಿ ಈ ಒಂದು ಕ್ಯಾಲ್ಕುಲೇಷನ್ ಎಕ್ಸ್ಟ್ರಾ ಆಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ ಈಸ್ ಫ್ರಮ್ ಡೇಟ್ ಆಫ್ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಟು ಇಯರ್ ಎಂಡ್. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅನ್ನ 3 ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ಅದೇ ರಿಟರ್ನ್ ಫಾರ್ಮ್ ಅಲ್ಲಿ ಅವ್ರು ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದನ್ನು ಚಾರ್ಜ್ ಮಾಡ್ತಾರೆ. ಸೊ ಹಾಗೆ ಚಾರ್ಜ್ ಮಾಡಲಿಕ್ಕೆ 3 ವಿಧಾನ ಇದೆ. 3 ವಿಧಾನ ಅಂದರೆ ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಪ್ರಾಡಕ್ಟ್ ಮೆಥಡ್, ಮತ್ತೊಂದು ಎವರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್. ಸೊ ಇದನ್ನು ಯಾವ್ಯಾವಾಗ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೂ ಕ್ವಶನ್ ಬರುತ್ತೆ. ಸೊ ಡೈರೆಕ್ಟ್ ಮೆಥಡನ್ನು 1-2 ಡ್ರಾಯಿಂಗ್ ಆದಾಗ ವರ್ಷಕ್ಕೆ ಅವಾಗ ಇದನ್ನು ಯೂಸ್ ಮಾಡಿಕೊಂಡು ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಪ್ರಾಡಕ್ಟ್ ಮೆಥಡನ್ನು ವೇರಿಯಸ್ ಡ್ರಾಯಿಂಗ್ಸ್ ಆರ್ ಮೇಡ್, ಬಹಳಷ್ಟು ಡ್ರಾಯಿಂಗ್ಸ್ ಮಾಡಿರ್ತಾರೆ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸಲ್ಲಿ. ಅಂದರೆ ಒಂದು ಫಿಕ್ಸ್ಡ್ ಟೈಮ್ ಇಂಟರ್ವಲ್ ಇರಲ್ಲ, ಮಂತ್ಲಿ ಅಲ್ಲ, ಕ್ವಾರ್ಟರ್ಲಿ ಅಲ್ಲ, ಈ ರೀತಿ ಏನೂ ಅಲ್ಲ. ಮನ್ಸಿಗೆ ಕಂಡವಾಗ ಮನ್ಸಿಗೆ ಕಂಡಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡಿದರೆ ಪ್ರಾಡಕ್ಟ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಇಂಟ್ರೆಸ್ಟನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇನ್ನು ಎವರೇಜ್ ಪೀರಿಯಡ್ ಮೆಥಡನ್ನು ನಾವು ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಆಟ್ ಫಿಕ್ಸ್ಡ್ ಟೈಮ್ ಇಂಟರ್ವಲ್ ಇದ್ದಾಗ, ಅಂದರೆ ಮಂತ್ಲಿನೋ ಕ್ವಾರ್ಟರ್ಲಿನೋ ಈ ರೀತಿಯಾಗಿ ಫಿಕ್ಸ್ಡ್ ಅಮೌಂಟನ್ನು ಸೇಮ್ ಅಮೌಂಟನ್ನು ವಿತ್ಡ್ರಾ ಮಾಡಿದರೆ ಅವಾಗ ಈ ಮೆಥಡ್ ಅಂದರೆ ಎವರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡನ್ನು ನಾವು ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಇದು 3 ಮೆಥಡಿಗೆ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಡೈರೆಕ್ಟ್ ಮೆಥಡ್ ಆದರೆ ಆಗಲೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಅಡಿಷನಲ್ ಕ್ಯಾಪಿಟಲ್ ಮೇಲೆ, ಹಾಗೆ. ಸೊ ಯಾವಾಗ ಡ್ರಾಯಿಂಗ್ ಮಾಡಿದ್ದಾರೆ ಡೇಟ್ ಕೊಟ್ಟಿರ್ತಾರೆ, ಆ ಮಂತಿಂದ ಇಯರ್ ಎಂಡ್ ತನಕ ಎಷ್ಟಾಗುತ್ತೆ ಅಷ್ಟು ಔಟ್ಸ್ಟ್ಯಾಂಡಿಂಗ್ ಮಂತಿಗಷ್ಟೇ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಈ ಫಾರ್ಮುಲಾ ಯೂಸ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಮೆಥಡಲ್ಲಿ ಆದರೆ ಟೇಬಲ್ ಇರುತ್ತೆ, ಆ ಟೇಬಲನ್ನು ಯೂಸ್ ಮಾಡಿಕೊಂಡು ಟೋಟಲ್ ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅದಾದಮೇಲೆ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಡಿವೈಡ್ ಬೈ 12 ಮಾಡಿದರೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಆ್ಯಂಡ್ ಎವರೇಜ್ ಪೀರಿಯಡ್ ಮೆಥಡಲ್ಲಾದರೆ ಈ ರೀತಿ ಒಂದು ಎವರೇಜ್ ಪೀರಿಯಡನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದ್ರ ಮೇಲೂ ಕೂಡ ಕ್ವಶನ್ ಕೇಳ್ತಾರೆ, ಅಂದರೆ ಎವರೇಜ್ ಪೀರಿಯಡ್ ಯಾವ್ಯಾವ ಟೈಮ್ ಇಂಟರ್ವಲಲ್ಲಿ ಯಾವ್ಯಾವಾಗ ವಿತ್ಡ್ರಾ ಆದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಾನಿಲ್ಲಿ ಟೇಬಲನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ ಆಲ್ರೆಡಿ ಥಿಯರಿ ಪಾರ್ಟನ್ನು ಹಾಗೆ ಪ್ರಾಬ್ಲಮೆಟಿಕ್ ಪಾರ್ಟನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅದೆಲ್ಲವನ್ನು ಕೂಡ. ನೀವು ಬೇಕಿದ್ರೆ ಕಮೆಂಟ್ ಮಾಡಿದರೆ ನಾನು ಅದರ ಲಿಂಕನ್ನು ನಿಮಗೆ ಕಳಿಸ್ತೀನಿ. ಬಿಗಿನಿಂಗ್ ಆಫ್ ಈಚ್ ಮಂತ್ ಅಮೌಂಟ್ ವಿತ್ಡ್ರಾ ಆಗಿದ್ರೆ ಎವರೇಜ್ ಪೀರಿಯಡ್ 6.5 ಮಂತ್ ಆಗುತ್ತೆ, ಮಿಡಲ್ ಆಗಿದ್ರೆ 6 ಮಂತ್ ಆಗುತ್ತೆ, ಎಂಡ್ ಆಗಿದ್ರೆ 5.5. ಕ್ವಾರ್ಟರ್ಲಿ ಬಿಗಿನಿಂಗ್ ಆಗಿದ್ರೆ 7.5 ಮಂತ್, ಕ್ವಾರ್ಟರ್ಲಿ ಮಿಡಲಲ್ಲಿ ವಿತ್ಡ್ರಾ ಆಗಿದ್ರೆ 6 ಮಂತ್ ಆಗುತ್ತೆ, ಹಾಗೆ ಕ್ವಾರ್ಟರ್ಲಿ ಎಂಡಿಗೆ ವಿತ್ಡ್ರಾ ಆಗಿದ್ರೆ 4.5 ಮಂತ್ಸ್ ಆಗುತ್ತೆ. ಯಾವುದು ಎವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡ್ ಬೈ 2 ಈ ಫಾರ್ಮುಲಾ ಹಾಕಿ ಮಾಡ್ತೀವಿ. ಓಕೆ, ಆ್ಯಂಡ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಇಂಟು ಎವರೇಜ್ ಪೀರಿಯಡ್ ಡಿವೈಡ್ ಬೈ 12. ಸೊ ಎವರೇಜ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀವಿ, ಟೋಟಲ್ ಡ್ರಾಯಿಂಗ್ ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕು, ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ನಾವು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತೀವಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ ಅಂತ ಹೇಳ್ಬೋದು. ಇದ್ರ ಮೇಲೇ ಕ್ವಶನ್ಗಳು ಆಲ್ಮೋಸ್ಟ್ ಬರುತ್ತೆ. ದಯವಿಟ್ಟು ಇದರ PDF ಅನ್ನು ಕೇಳಬೇಡಿ, ಇಲ್ಲೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡುವಾಗಲೇ ನೀವು ಸ್ಕ್ರೀನ್ಶಾಟನ್ನು ತಗೊಂಡು ಅದನ್ನು ನಿಮ್ಮ ನೋಟಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ, ನಿಮಗೂ ಕೂಡ ನೆನ್ಪಿಟ್ಕೊಳ್ಳೋದು ಸುಲಭ ಆಗುತ್ತೆ. ಆ್ಯಂಡ್ ಇದ್ರ ಮೇಲಿನ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಮತ್ತೆ ಇನ್ನೇನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಅಥವಾ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಿದ್ರೆ ನಿಮ್ಮ ಕಮೆಂಟ್ ಮೂಲಕ ನಮಗೆ ಅದನ್ನು ತಿಳಿಸ್ಬೋದು. ಆಲ್ರೆಡಿ ಪ್ರಾಬ್ಲಮೆಟಿಕ್ ಪಾರ್ಟ್ ಮೇಲೆ ಹೋಲ್ ಸಿಲೆಬಸ್ ಮೇಲೆ, ಅಕೌಂಟೆನ್ಸಿ ಹೋಲ್ ಸಿಲೆಬಸ್ ಮೇಲೆ ನಮ್ಮ ಚಾನಲಲ್ಲಿ ವಿಡಿಯೋಸ್ ಅವೈಲೇಬಲ್ ಇದೆ. ಆ್ಯಂಡ್ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ಕೂಡ ಅವೈಲೇಬಲ್ ಇದೆ. ನೀವು ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುವಂಥ ಟೈಟಲ್ ಪಕ್ಕ ಇರುವಂಥ ಚಾನಲ್ ನೇಮ್ ಕ್ಲಿಕ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿದರೆ ಅಲ್ಲಿ ವಿಡಿಯೋ ಸೆಕ್ಷನ್ ಹಾಗೆ ಪ್ಲೇಲಿಸ್ಟ್ ಸೆಕ್ಷನಲ್ಲಿ ಎಲ್ಲ ಚಾಪ್ಟರ್ ವೈಸ್ ವಿಡಿಯೋಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಅದನ್ನು ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಈಸಿ ಮೆಥಡ್ಗಳನ್ನು ಕಲಿಬಹುದು.
ಆ್ಯಂಡ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಇದನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. Subscribe to Accountancy Easy Learn for more videos. I will be back with next part very soon. Until then, enjoy the learning.